To draw the current versus voltage characteristic curve of a PN junction diode in a reverse bias. Okay, ಇವಾಗ ರಿವರ್ಸ್ bias ಸೇಮ್ ರೂಲ್ಸ್ನ ಫಾಲೋ ಮಾಡೋಣ. ಓಕೆನಾ? ಸೊ ಇವಾಗ ನಾನೇನು ತೋರಿಸ್ತೀನಿ ಅಂತಾರೆ ಈ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಅಲ್ಲಿ ರಿವರ್ಸ್ bias ಅಲ್ಲಿ. ಓಕೆ, ಸೊ ಪಾಸಿಟಿವ್ ಟರ್ಮಿನಲ್ and connected to positive terminal of microammeter. Okay, so positive terminals of microammeter. So tabular column ಅಲ್ಲಿ what are the observations we made ಅಂತ ಹೇಳಿದ್ರೆ, my dear students, welcome to PW ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶೋಕ್ ಎಸ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ನಾವು ಎಕ್ಸ್ಪೆರಿಮೆಂಟ್ ಸೀರೀಸ್ ನಲ್ಲಿ ಫಿಸಿಕ್ಸ್ ನ ಮತ್ತೊಂದು ಎಕ್ಸ್ಪೆರಿಮೆಂಟ್ ದಟ್ ಇಸ್ ಸೆಮಿಕಂಡಕ್ಟರ್ ಡಯೋಡ್, ದ ಸ್ಪೆಷಲ್ ಕೇಸ್ ದಟ್ ಇಸ್ ದ ರಿವರ್ಸ್ ಬಯಾಸ್. ಆಲ್ರೆಡಿ ನಾವು ಫಾರ್ವರ್ಡ್ ಬಯಾಸ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟಾ? ಅದರಲ್ಲಿ ನಾವು ಕಟ್ ಇನ್ ವೋಲ್ಟೇಜ್ ಯೂಸಿಂಗ್ ಗ್ರಾಫಿಕಲ್ ಮೆಥಡ್ ಅಥವಾ ಗ್ರಾಫ್ ಇಂದ ನಾವು ಕಂಡಿಡಿದ್ವಿ. ಅಂಡ್ ಇನ್ ದ ಸೇಮ್ ವೇ ರಿವರ್ಸ್ ಬಯಾಸ್ ಕೇಸನ್ನು ಸಹಿತ ಸ್ಟಡಿ ಮಾಡೋಣ. ಸೊ ವಿತೌಟ್ ವೇಸ್ಟ್ ಟೈಮ್, ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಸೊ ಇವತ್ತಿನ ಎಕ್ಸ್ಪೆರಿಮೆಂಟ್ ನೇಮ್ ಸೆಮಿಕಂಡಕ್ಟರ್ ಡಯೋಡ್, ದಟ್ ಇಸ್ ದ ರಿವರ್ಸ್ ಬಯಾಸ್ ಕಂಡೀಷನ್. ಅಂಡ್ ಬಯಾಸಿಂಗ್ ಅಂದ್ರೆ ಆಲ್ರೆಡಿ ಗೊತ್ತಿದೆ ನಮಗೆ, ಕನೆಕ್ಟಿಂಗ್ ಅ ಬ್ಯಾಟರಿ ಟು ದ ಪಿ ಎನ್ ಜಂಕ್ಷನ್ ಡಯೋಡ್ ಈಸ್ ಕಾಲ್ಡ್ ಬಯಾಸಿಂಗ್. ಅಂಡ್ ಈ ಬಯಾಸಿಂಗ್ ಅಲ್ಲಿ ಎರಡು ತರ ಇದೆ. ಫಾರ್ ಎಕ್ಸಾಂಪಲ್, ಪಿ ಸೈಡ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಅಂಡ್ ಎನ್ ಸೈಡ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್. ಆ ತರ ಬಯಾಸಿಂಗ್ ನಾವು ಫಾರ್ವರ್ಡ್ ಬಯಾಸ್ ಅಂತ ಕರಿತೀವಿ. ಇನ್ ದ ಸೇಮ್ ವೇ, ನಮಗೆ ಯಾವಾಗ ಪಾಸಿಟಿವ್ ಟರ್ಮಿನಲ್ ಕನೆಕ್ಟೆಡ್ ಟು ಎನ್ ಸೈಡ್ ಅಂಡ್ ನೆಗೆಟಿವ್ ಟರ್ಮಿನಲ್ ಕನೆಕ್ಟೆಡ್ ಟು ಪಿ ಸೈಡ್ ಅಂತ ಹೇಳಿದಾಗ ನಮಗೆ ಅದೇನಂತ ಕರಿತೀವಿ, ರಿವರ್ಸ್ ಬಯಾಸ್ ಅಂತ ಕರಿತೀವಿ. ಅಂಡ್ ಇಲ್ಲಿ ನಾವು ಯಾವ ತರ ವೋಲ್ಟೇಜ್ ಮತ್ತೆ ಕರೆಂಟ್ ವೇರಿ ಆಗುತ್ತೆ ಅನ್ನೋದು ನೋಡೋಣ. ಓಕೆನಾ? ಸೊ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್. ಓಕೆ, ಸೊ ವಾಟ್ ಇಸ್ ದ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್? ಟು ಡ್ರಾ ದ ಕರೆಂಟ್. ಇಲ್ಲಿ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡೋದು, ದಟ್ ಇಸ್ ಫಾರ್ವರ್ಡ್ ಬಯಾಸ್. ಟು ಡ್ರಾ ದ ಕರೆಂಟ್ ವರ್ಸಸ್ ವೋಲ್ಟೇಜ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಆಫ್ ಅ ಪಿ ಎನ್ ಜಂಕ್ಷನ್ ಡಯೋಡ್ ಇನ್ ಅ ರಿವರ್ಸ್ ಬಯಾಸ್. ಓಕೆ, ಸೊ ಇಲ್ಲಿ ಕಂಡೀಷನ್ ಏನಿದೆ ಸರ್, ಇಟ್ ಇಸ್ ಅ ರಿವರ್ಸ್ ಬಯಾಸ್. ಓಕೆ, ಸೊ ವಾಟ್ ಇಸ್ ದಟ್? So that is a reverse bias. Okay, so that is the reverse bias, and hence to determine reverse saturation current. So saturation current ಅಂದ್ರೆ ಏನು? ಸೊ ಇವಾಗ ಝೀರೋ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟರೆ ಏನಾಗುತ್ತೆ, ಝೀರೋ ವೋಲ್ಟೇಜ್ ಕೊಟ್ಟರೆ ಏನಾಗುತ್ತೆ ಸರ್, ಝೀರೋ ಕರೆಂಟ್. ಓಕೆ, ಅಂಡ್ ಅಲ್ಲಿ ಸಡನ್ ಆಗಿ ಏನಾಗುತ್ತೆ, ಸ್ವಲ್ಪ ಇನ್ಕ್ರೀಸ್ ಆಗಿ ಆಮೇಲೆ ಕರೆಂಟ್ ಅನ್ನೋದು ಇನ್ಕ್ರೀಸ್ ಆಗಲ್ಲ, ಕಾನ್ಸ್ಟಂಟ್ ಆಗಿರುತ್ತೆ. ಅಂಡ್ ಅಗೇನ್ ಆಫ್ಟರ್ ಸಮ್ ಟೈಮ್ ಕೀಪ್ ಆನ್ ಇನ್ಕ್ರೀಸ್ ವೋಲ್ಟೇಜ್ ಆಫ್ ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಸಡನ್ ಆಗಿ ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ಕಾನ್ಸ್ಟಂಟ್ ಕರೆಂಟ್ ಏನ್ ಬಂತಲ್ಲ, ಸೊ ಅದನ್ನ ನಾವೇನಂತ ಕರಿತೀವಿ, ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ. ಅದು ಹೇಗೆ ಅನ್ನೋದು ನೋಡೋಣ. ಅಂಡ್ ಇದಕ್ಕೆ ಬೇಕಾಗಿರುವಂತ ಆಪರೇಟರ್ಸ್ ಯಾವುದು? ದ ಫಸ್ಟ್ ಒನ್. ಓಕೆ, ಸೊ ದಟ್ ಇಸ್ ಸೆಮಿಕಂಡಕ್ಟರ್ ಡಯೋಡ್. ಬೇಕಾದ್ರೆ ವಾಟ್ ಇಸ್ ದಟ್ ಅಂದ್ರೆ ಪಿ ಎನ್ ಜಂಕ್ಷನ್ ಡಯೋಡ್. ಮೈಕ್ರೋ ಆಮೀಟರ್ ಬೇಕು. ಪ್ರೀವಿಯಸ್ ಕೇಸಲ್ಲಿ ಯಾವ್ದು ನೋಡಿದ್ವಿ, ಮಿಲಿ ಆಂಪಿಯರ್. ಇಲ್ಲಿ ಮೈಕ್ರೋ ಆಂಪಿಯರ್. ಯಾಕೆ? ರೆಸಿಸ್ಟೆನ್ಸ್ ಜಾಸ್ತಿ ಪ್ರೊವೈಡ್ ಮಾಡುತ್ತೆ. ಥಿಯರಿಟಿಕಲ್ ನೀವೆಲ್ಲ ಓದಿರ್ತೀರಾ. ಅಂಡ್ ವೋಲ್ಟ್ ಮೀಟರ್ ಏನ್ ಮಾಡುತ್ತೆ, ಈ ಆಮೀಟರ್ ಮತ್ತೆ ವೋಲ್ಟ್ ಮೀಟರ್ ಏನ್ ಮಾಡುತ್ತೆ, ಆಮೀಟರ್ ಮೆಜರ್ಸ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಅಂಡ್ ವೋಲ್ಟ್ ಮೀಟರ್ ಏನ್ ಮಾಡುತ್ತೆ, ಮೆಜರ್ಸ್ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಮೆಜರ್ ಮಾಡುವಂತ ಡಿವೈಸ್. ರಿಯೋಸ್ಟಾಟ್ ಏನ್ ಮಾಡುತ್ತೆ, ಕಂಟ್ರೋಲ್ಸ್ ದ ಕರೆಂಟ್. ಬಟ್ ಇಲ್ಲಿ ನಾವು ಏನು ಯೂಸ್ ಮಾಡಲ್ಲ, ನಮಗೆ ಕಿಟ್ ಇರುತ್ತೆ, ರಿಯೋಸ್ಟಾಟ್ ಅಲ್ಲಿ ಯೂಸ್ ಮಾಡಲ್ಲ. ಓಕೆ, ನಿಮ್ಮ ಕಾಲೇಜ್ಗಳಲ್ಲಿ ಕನೆಕ್ಷನ್ ವೈರ್ ಕೊಟ್ಟು ಮತ್ತೆ ಡಯೋಡ್, ಸೆಮಿಕಂಡಕ್ಟರ್ ಡಯೋಡ್ ಸಪರೇಟ್ ಆಗಿ ಯೂಸ್ ಮಾಡಿದ್ರೆ ಯು ಕ್ಯಾನ್ ಯೂಸ್ ದಿಸ್ ರಿಯೋಸ್ಟಾಟ್. ರಿಯೋಸ್ಟಾಟ್ ಇಸ್ ದ ಡಿವೈಸ್ ವಿಚ್ ಕಂಟ್ರೋಲ್ಸ್ ದ ಫ್ಲೋ ಆಫ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಅಂಡ್ ಬ್ಯಾಟ್ರಿ ಏನಕ್ಕೆ ಯೂಸ್ ಮಾಡ್ತೀವಿ, ಇದು ಆಕ್ಚುಲಿ ಬ್ಯಾಟ್ರಿ ಎಲಿಮಿನೇಟರ್ ಅಂತ ಕರಿತೀವಿ. ಯಾಕೆಂದ್ರೆ ನಮ್ಮ ಮನೆಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಬರುವಂತ ಕರೆಂಟ್ ಎಷ್ಟು ಇರುತ್ತೆ, 220 ವೋಲ್ಟ್. ನಮಗೆ ಅಷ್ಟು ವೋಲ್ಟೇಜ್ ಬೇಕಲ್ಲ, ತುಂಬಾ ಕಮ್ಮಿ ವೋಲ್ಟೇಜ್ ಬೇಕು. ಅದಕ್ಕೆ ಅದನ್ನ ಕಮ್ಮಿ ಮಾಡೋಕೆ ನಾವೇನ್ ಮಾಡ್ತೀವಿ, ಈ ಬ್ಯಾಟ್ರಿ ಎಲಿಮಿನೇಟರ್ ನ ಯೂಸ್ ಮಾಡ್ತೀವಿ. ಓಕೆನಾ? ರೈಟ್ ಸರ್. ಅಂಡ್ ಇದರಲ್ಲಿ ವಾಟ್ ಇಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಇಟ್ ಅಂತಂದ್ರೆ, ವೆನ್ ದ ಡಯೋಡ್ ಇಸ್ ರಿವರ್ಸ್ ಬಯಾಸ್, ಇಟ್ ಆಫರ್ಸ್ ಅ ವೆರಿ ಹೈ ರೆಸಿಸ್ಟೆನ್ಸ್. As the applied voltage increases in a reverse bias, the current increases and soon becomes a constant. Soon becomes a constant ಇದೆಯಲ್ಲ, ಸೊ ಆ ಕಾನ್ಸ್ಟಂಟ್ ನಾವೇನಂತ ಕರಿತೀವಿ, ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಸೊ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡೋದಿದೆ. ಅಂಡ್ ಇದು ಏಮ್, ಆಪರೇಟರ್ಸ್ ಮತ್ತೆ ಪ್ರಿನ್ಸಿಪಲ್ ಬಗ್ಗೆ ಆಯ್ತು. ವಾಟ್ ನೆಕ್ಸ್ಟ್ ಅಂದ್ರೆ ಪ್ರೊಸೀಜರ್. ಓಕೆ, ಸೊ ಪ್ರೊಸೀಜರ್ ಅಲ್ಲಿ ಏನೇನ್ ಮಾಡ್ತೀವಿ? ಸೊ ವಾಟ್ ಇಸ್ ದ ಪ್ರೊಸೀಜರ್? ಸೊ ಫಸ್ಟ್ ಕನೆಕ್ಟಿಂಗ್ ವೈರ್ಸ್ ತಗೊಂಡು ಎಲ್ಲ ಸರ್ಕ್ಯೂಟ್ ಬೇಕಾದ ತರ ನಾವು ಕನೆಕ್ಷನ್ ಮಾಡ್ಕೊಳ್ತೀವಿ. ದ ಕನೆಕ್ಷನ್ಸ್ ಆರ್ ಮೇಡ್ ಆಸ್ ಶೋನ್ ಇನ್ ದ ಸರ್ಕ್ಯೂಟ್ ಡಯಾಗ್ರಾಮ್. ಓಕೆ, the suitable voltage V adjusted by using rheostat and corresponding current I is noted. ಬಟ್ ಇಲ್ಲಿ ಈ ಪರ್ಟಿಕ್ಯುಲರ್ ಕೇಸ್ ನಲ್ಲಿ ನಾನು ಕಿಟ್ ನ ತಗೊಂಡಿದ್ದೀನಿ. ಓಕೆ, ರಿಯೋಸ್ಟಾಟ್ ಯೂಸ್ ಮಾಡ್ತಾರೆ, ಕಿಟ್ ನ ತಗೊಂಡಿದ್ದೀನಿ. ಸೊ ಕಿಟ್ ನ ತಗೊಂಡಾಗ ನಿಮಗೆ ರಿಯೋಸ್ಟಾಟ್ ಬೇಕಾಗಿರಲ್ಲ. ಅಂಡ್ ಆ ಕಿಟ್ ಅಲ್ಲಿ ನಿಮಗೆ ವೋಲ್ಟೇಜ್ ನ ವೇರಿ ಮಾಡುವಂತ ನೋಬ್ ಇರುತ್ತೆ, ಅಂದ್ರೆ ಒಂಥರ ತಿರುಗಿಸೋದಿರುತ್ತೆ. ಓಕೆ, ಅದನ್ನ ತಿರುಗಿಸ್ ಮೂಲಕ ನೀವು ವೋಲ್ಟೇಜ್ ನ ವೇರಿ ಮಾಡಬಹುದು. ಸರ್ ರಿಯೋಸ್ಟಾಟ್ ಇರಲ್ವಾ ಅಂತಂದ್ರೆ, ಇಟ್ ಇಸ್ ಇನ್ ಬಿಲ್ಟ್. ಓಕೆ, ಕಿಟ್ ನ ಯೂಸ್ ಮಾಡ್ತಾರೆ. ಲಾಟ್ ಆಫ್ ಕಾಲೇಜಸ್ ಆರ್ ಯೂಸಿಂಗ್ ಕಿಟ್ಸ್ ಓನ್ಲಿ. ಓಕೆ, ಫಸ್ಟ್ ಒಂದು 5 ವರ್ಷ 10 ವರ್ಷ ಕೆಳಗಡೆ ಅವೆಲ್ಲ ಯೂಸ್ ಮಾಡ್ತಾರೆ. ಇವಾಗೆಲ್ಲ ಅಡ್ವಾನ್ಸ್, ಓಕೆ, ಇಂಪ್ರೂವ್ ಆಗ್ತಾ ಇದ್ದಾರೆ. ದ ಎಕ್ಸ್ಪೆರಿಮೆಂಟ್ ಇಸ್ ರಿಪೀಟೆಡ್ ಫಾರ್ ಡಿಫರೆಂಟ್ ವ್ಯಾಲ್ಯೂಸ್ ಆಫ್ V and readings are tabulated. A graph is plotted between V and I, that is the voltage and current, taking a voltage V along x-axis and current I along y-axis, and reverse saturation current is the found. ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ.
ವೋಲ್ಟೇಜ್ ನಾವು ರಿವರ್ಸ್ ವೋಲ್ಟೇಜ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ವಿ ಆರ್ ಕನೆಕ್ಟಿಂಗ್ ನೆಗೆಟಿವ್ ಟರ್ಮಿನಲ್ ಟು ಪಿ ಸೈಡ್ ಅಂಡ್ ಪಾಸಿಟಿವ್ ಟರ್ಮಿನಲ್ ಟು ಎನ್ ಸೈಡ್ ಆಫ್ ದ ಪಿ ಎನ್ ಜಂಕ್ಷನ್ ಡಯೋಡ್. ಅದಕ್ಕೆ ನಮಗೆ ರಿವರ್ಸ್ ವೋಲ್ಟೇಜ್ ಅಂತ ಕರಿತೀವಿ ಅದನ್ನ. ಓಕೆನಾ? ಸೊ ರಿವರ್ಸ್ ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಕರೆಂಟ್ ಯಾವ ರೀತಿ ವೇರಿ ಆಗುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಓಕೆನಾ? ಸೊ ಅದಕ್ಕೆ ಬೇಕಾಗಿರುವಂತ ಕರೆಂಟ್ ಯಾವುದು, ಐ ಮೀನ್ ಸರ್ಕ್ಯೂಟ್ ಯಾವುದು ಅಂತ ಹೇಳಿದ್ರೆ, ಸೊ ಐ ಆಮ್ ಯೂಸಿಂಗ್ ದಿಸ್ diagram reverse bias. Okay, so this is the diagram I am using in this particular experiment. ನಿಮ್ಮ ಕಾಲೇಜ್ಗಳಲ್ಲಿ ಇವಾಗ ಸಪೋಸ್ ಕಿಟ್ ಇಲ್ಲ ಅಂತಂದ್ರೆ, ಬೇರೆ ಸರ್ಕ್ಯೂಟ್ ಇತ್ತಂದ್ರೆ ಡೈರೆಕ್ಟ್ ಆಗಿ ನೀವು ರಿಯೋಸ್ಟಾಟ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಯು ಕ್ಯಾನ್ ಯೂಸ್ ದಿಸ್ ಡಯಾಗ್ರಾಮ್. ಓಕೆ, ಸೊ ದಿಸ್ ಯು ಕ್ಯಾನ್ ಯೂಸ್ ದಿಸ್ ಡಯಾಗ್ರಾಮ್. ಬಿ ಎ ಬ್ಯಾಟರಿ, K1 K2 ಆರ್ ಕೀಸ್, RH is the rheostat, V is the voltmeter, mu A that is the milliammeter ಅಂತ ಆಗಿದೆ. So this should be the micro. Okay, so this should be the microammeter. Okay, so microammeter and is the semiconductor diode. OB, okay, so this is OP ಆಗಬೇಕು. Okay, so OB ಆಗಿದೆನಾ? Okay, so OB reverse saturation current. This one is saturation current. ಇದು ಬೇಕಾಗಿಲ್ಲ. Okay, so ಸ್ವಲ್ಪ ಇದು ಏನೋ ಸ್ವಲ್ಪ ಟೈಪಿಂಗ್ ಎರರ್ಸ್ ಆಗಿಬಿಟ್ಟಿದೆ. ಒನ್ ಸೆಕೆಂಡ್. ಓಕೆ, ಸೊ ದಿಸ್ ಇಸ್ OB ಏನಿದೆಲ್ಲ, ಸೊ ಇಲ್ಲಿ ಬಿ ಇಂದ ಪಿ ವರೆಗೆ ನೋಡಿ, ಬಿ ಇಂದ ಪಿ ವರೆಗೆ ಇಟ್ ಇಸ್ ದ ಕಾನ್ಸ್ಟಂಟ್ ಕರೆಂಟ್. ಆಮೇಲೆ ಇಲ್ಲಿ ಸಡನ್ ಆಗಿ ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಸಡನ್ ಆಗಿ ಇನ್ಕ್ರೀಸ್ ಆಗಿದೆ. ನಮಗೆ ಬೇಕಾಗಿರೋದು ಈ O ಇಂದ ಬಿ ವರೆಗೆ ಏನಿದೆಲ್ಲ 0 to ಈ ವ್ಯಾಲ್ಯೂ ಏನಿದೆಲ್ಲ ಆ ವ್ಯಾಲ್ಯೂ ನಾವು ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ. ವೋಲ್ಟೇಜ್ ಇನ್ನು ನೋಡಬಹುದು ನೆಗೆಟಿವ್ ಸೈಡ್ ಅಲ್ಲಿ ಇದೆ, ಬಿಕಾಸ್ ಇಟ್ ಇಸ್ ದ ರಿವರ್ಸ್, ಅಂದ್ರೆ ಟರ್ಮಿನಲ್ಸ್ ಕನೆಕ್ಟೆಡ್ ಅಪೋಸಿಟ್. ಲೈಕ್ ಅದಕ್ಕೆ ನಾವು ಇದನ್ನ ರಿವರ್ಸ್ ಬಯಾಸ್ಡ್ ಕಂಡೀಷನ್ ಅಂತ ಕರಿತೀವಿ. ಇದನ್ನ ಎಕ್ಸ್ಪೆರಿಮೆಂಟ್ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ. ಓಕೆ, ಸೊ ಇವಾಗ ವಿಡಿಯೋ ಒಂದು ಪ್ಲೇ ಆಗುತ್ತೆ, ಆ ವಿಡಿಯೋನ ನೋಡ್ಕೊಂಡು ಮತ್ತೆ ರಿಟರ್ನ್ ಬನ್ನಿ. ಓಕೆ, ನೀಟಾಗಿ ಅಬ್ಸರ್ವ್ ಮಾಡಬೇಕು. ಡನ್? ಓಕೆ, ಗೋ ಹೆಡ್. ಓಕೆ, ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಫಾರ್ವರ್ಡ್ ಬಯಾಸ್ ನ ಎಕ್ಸ್ಪೆರಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ನಾವು ಕಟ್ ಇನ್ ವೋಲ್ಟೇಜ್ ನ ಡಿಸ್ಕಸ್ ಮಾಡಿದ್ವಿ. ಇವಾಗ ರಿವರ್ಸ್ ಬಯಾಸ್ ಸೇಮ್ ರೂಲ್ಸ್ ನ ಫಾಲೋ ಮಾಡೋಣ. ಓಕೆನಾ? ಸೊ ಇವಾಗ ನಾನೇನು ತೋರಿಸ್ತೀನಿ ಅಂತಂದ್ರೆ, ಈ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಅಲ್ಲಿ ರಿವರ್ಸ್ ಬಯಾಸ್ ಅಲ್ಲಿ ಸ್ಯಾಚುರೇಷನ್ ಕರೆಂಟ್, ಅದು ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ, ಆ ವ್ಯಾಲ್ಯೂಸ್ ನ ಹೇಗೆ ತಗೊಳ್ಳೋದಂತ ನಿಮಗೆ ತೋರಿಸ್ತೀನಿ. ಓಕೆನಾ? ರೆಡಿನಾ? ಎಸ್, ಕಮ್ ಆನ್. ಸೊ ಇವಾಗ ನಾವು ಯಾವ ತರ ವ್ಯಾಲ್ಯೂಸ್ ನ ತಗೊಳ್ಳೋದಂತ ನೋಡೋಣ. ಸೊ ಫಸ್ಟ್ ಈ ಸರ್ಕ್ಯೂಟ್ ಏನಿದೆಲ್ಲ ಕಿಟ್, ಈ ಕಿಟ್ ನ ಈ ಸರ್ಕ್ಯೂಟ್ ಗೆ ಕಂಪೇರ್ ಮಾಡೋಣ. ಅಂಡ್ ಇಲ್ಲಿ ರೌಂಡ್ ಆಫ್ ಮಾಡಿದೀನಲ್ಲ, ಅಂಡ್ ದಿಸ್ ಒನ್ ಈಸ್ ಇನ್ಸೈಡ್ ಸರ್ಕ್ಯೂಟ್. ಅಂಡ್ ಇವಾಗ ನಾವು ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ. ಇಲ್ಲೇನಿದೆ ಸರ್? ವೋಲ್ಟ್ಮೀಟರ್ ಅಂಡ್ ಅಮೀಟರ್ ಅಂಡ್ ಇದು ಡಯೋಡ್. ಓಕೆ, ಸೊ ಯಾವ ಟೈಪ್ ಅಲ್ಲಿದೆ, ಯಾವ ಫಾರ್ಮೆಟ್ ಅಲ್ಲಿದೆ ಅಂತ ಹೇಳಿದ್ರೆ ದಟ್ ಈಸ್ ರಿವರ್ಸ್ ಬಯಾಸ್. ಓಕೆನಾ? ರೈಟ್. ಇದು ವೋಲ್ಟ್ಮೀಟರ್ ಅಂಡ್ ದಿಸ್ ಇಸ್ ಅಮೀಟರ್. ಈ ವೋಲ್ಟ್ಮೀಟರ್ ಇಂದ ಸ್ಟಾರ್ಟ್ ಮಾಡ, ಅಂದ್ರೆ ಇಲ್ಲಿಂದ. ಓಕೆ, ಸೊ ದಿಸ್ ಪಾಸಿಟಿವ್ ಟರ್ಮಿನಲ್. Okay, so positive terminal and connected to positive terminal of microammeter. Okay, so positive terminals of microammeter. Then our first wire completed, and second one same voltmeter in that is from a negative terminal. Okay, so negative terminal you note ಇಲ್ಲಿ. Okay, so negative terminal. So this negative terminal is connected to anode. ಏನಂತ ಕರಿತೀವಿ? So that is P side ಅಂತ ಅಂದ್ರೆ A ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಅದೇ ತರ ಕನೆಕ್ಟ್ ಮಾಡ್ಬೇಕು ನಾವು. ಓಕೆನಾ? ಸೊ ದಿಸ್ ಇಸ್ ರಿವರ್ಸ್ ಬಯಾಸ್. ಸೊ ಎ ಸೈಡ್ ನ ಕನೆಕ್ಟ್ ಮಾಡೋಣ. ಓಕೆ, ಸೊ ಎ ಸೈಡ್ ಆಯ್ತು. ಅಂಡ್ ಇವಾಗ ನೆಕ್ಸ್ಟ್ ವೈರ್ ಅಲ್ಲಿ ಸರ್, ನೆಕ್ಸ್ಟ್ ವೈರ್ ದಟ್ ಇಸ್ ಕೆ ಸೈಡ್ ಇಂದ. ಓಕೆ, ಸೊ ದಟ್ ಇಸ್ ಎನ್ ಟೈಪ್ ಅಂತ ಬರುತ್ತಲ್ಲ, ಸೊ ಅದರಿಂದ ಕೆ ಸೈಡ್ ಇಂದ. ಸೊ ಕೆ ಸೈಡ್ ಇಂದ ನೆಗೆಟಿವ್ ಟರ್ಮಿನಲ್ ಆಫ್ ಮೈಕ್ರೋ ಆಮೀಟರ್. ಓಕೆ, ಸೊ ಮೈಕ್ರೋ ಆಮೀಟರ್, ರೈಟ್. ಸೊ ದಿಸ್ ಇಸ್ ಸರ್ಕ್ಯೂಟ್ ಕನೆಕ್ಷನ್ ಮುಗೀತು. ಅಂಡ್ ಇಲ್ಲಿ ಒಂದು ಕರೆಕ್ಷನ್ ಮಾಡಬೇಕು ನಾವು. ಫಾರ್ವರ್ಡ್ ಬಯಾಸ್ ಇದ್ದಾಗ ದಿಸ್ ಈಸ್ 3 ವೋಲ್ಟ್ DC ಅಂಡ್ ದಿಸ್ ಈಸ್ 10 ಮಿಲಿ ಆಂಪಿಯರ್ ಇತ್ತು. ಅಲ್ಲಿ ನಮಗೆ ಕರೆಂಟ್ ಅನ್ನೋದು ಜಾಸ್ತಿ ಇತ್ತು. ಇವಾಗ ನಾವು ರಿವರ್ಸ್ ಬಯಾಸಿಗೆ ಕಂಪೇರ್ ಮಾಡಿಕೊಂಡಾಗ ನಾವು ಇದನ್ನ ಕೆಳಗಡೆ ಮಾಡಬೇಕು. 330 ವೋಲ್ಟ್ DC ಅಂಡ್ 100 ಮೈಕ್ರೋ ಆಮೀಟರ್, ರೈಟ್. ಸೊ ನಾನು ಇವಾಗ ರೆಫರೆನ್ಸ್ ವ್ಯಾಲ್ಯೂಸ್ನ ಆಲ್ರೆಡಿ ಬರ್ಕೊಂಡಿದ್ದೀನಿ. ಓಕೆ, ಸೊ ಯಾವ ವ್ಯಾಲ್ಯೂಗೆ, ಯಾವ ಕರೆಸ್ಪಾಂಡಿಂಗ್ ವೋಲ್ಟೇಜ್ಗೆ ಕರೆಂಟ್ ಅನ್ನೋದು ಸ್ಯಾಚುರೇಷನ್ ಆಗಿರುತ್ತೆ, ಅಂದ್ರೆ ಕಾನ್ಸ್ಟೆಂಟ್ ಬರುತ್ತೆ, ಆಮೇಲೆ ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ 0 ವೋಲ್ಟೇಜ್ ಅಂಡ್ ಇಲ್ಲಿ ಕರೆಂಟ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮೈಕ್ರೋ ಅಮೀಟರ್. ಇದನ್ನ ಇದು ವ್ಯಾಲ್ಯೂಸ್ ತಗೊಳ್ಳೋಕ್ಕಿಂತ ಮೊದಲು ನಾವು ಲೀಸ್ಟ್ ಕೌಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇವಾಗ ನೀವೇನ್ ಮಾಡಬೇಕು, ಇಲ್ಲಿ ಕೇರ್ಫುಲ್ ಆಗಿ ನೀವು ಅಬ್ಸರ್ವ್ ಮಾಡಬೇಕು. ಮೇಲ್ಗಡೆ ನಾವು ಫಾರ್ವರ್ಡ್ ಬಯಾಸಿಗೆ ತೊಗೊಂಡಿದ್ವಿ, ದಟ್ ಈಸ್ 0 to 3 ವೋಲ್ಟ್ ಅಂಡ್ ಇಲ್ಲಿ 0 to 10 ಮಿಲಿ ಆಂಪಿಯರ್ಗೆ ಫಾರ್ವರ್ಡ್ ಬಯಾಸ್ ಅಲ್ಲಿ ತೊಗೊಂಡಿದ್ವಿ. ಇವಾಗ ನಮಗೆ ರಿವರ್ಸ್ ಬಯಾಸ್. ಓಕೆ, ಸೊ ಕೆಳಗಡೆ ಇರೋದ್ರಿಂದ ಸೊ ಕೆಳಗಡೆ ವ್ಯಾಲ್ಯೂಸ್ನ ತಗೊಳ್ಬೇಕು. ದಿಸ್ ಇಸ್ 0 to 30 ವೋಲ್ಟ್ ಅಂಡ್ ಇಲ್ಲಿ 0 to 100 ಮೈಕ್ರೋ ಆಂಪಿಯರ್ ಅಲ್ಲಿ ಮೆಜರ್ ಮಾಡ್ತೀವಿ, ರೈಟಾ? ಸೊ ಎಲ್ಲ ಕನ್ವರ್ಷನ್ ಆಯ್ತು. ಇವಾಗ ನಾವು ಲೀಸ್ಟ್ ಕೌಂಟ್ ಆಫ್ ವೋಲ್ಟ್ಮೀಟರ್ ಅಂಡ್ ಲೀಸ್ಟ್ ಕೌಂಟ್ ಆಫ್ ಮೈಕ್ರೋ ಆಮೀಟರ್ ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟ್ ವೋಲ್ಟ್ಮೀಟರ್. ಓಕೆ, ಸೊ ಫಸ್ಟ್ ವೋಲ್ಟ್ಮೀಟರ್ ಅಂತ ಕನೆಕ್ಟ್ ಮಾಡ್ಕೊಂಡಾಗ ಸೊ ಈ ತರ ಇದೆಯಲ್ಲ. ಸೊ ಲೆಟ್ಸ್ ಸೇ ದಿಸ್ ಇಸ್ ವೋಲ್ಟ್ಮೀಟರ್ ಅಂಡ್ ಇಲ್ಲಿ ನಿಮಗೆ 0 ಇದೆ
ಆ್ಯಂಡ್ ದಿಸ್ ಇಸ್ 1 2 3 4 5 ಇದೆ ಅನ್ಕೊಳ್ಳಿ. ಇಲ್ಲಿ 5 ಇದೆ. ಓಕೆ, ಸೊ ದಿಸ್ ಇಸ್ 5 ವೋಲ್ಟ್ ಇದೆ. ಓಕೆ, ಸೊ ನಾವು ಕೆಳಗಡೆ ವ್ಯಾಲ್ಯೂಸ್ನ ಕಂಟ್ ಮಾಡ್ಕೊಳ್ತೀರಂದ ದಿಸ್ ಇಸ್ 0 ಆ್ಯಂಡ್ ದಿಸ್ ಇಸ್ 5. ಆ್ಯಂಡ್ ನಾವು ಯಾವಾಗ ಲೀಸ್ಟ್ ಕೌಂಟ್ ಫೈಂಡ್ ಮಾಡ್ತೀವಿ, ಓಕೆ, ಸೊ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಸೊ ಲೀಸ್ಟ್ ಕೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವುದು 0 ಆದಮೇಲೆ ಇಮಿಡಿಯೇಟ್ ನಂಬರ್ ಯಾವುದಿದೆ, ಸೊ ಇಲ್ಲಿ ಕೆಳಗಡೆ ನೋಡಬೇಕು, ಮೇಲ್ಗಡೆ ಅಲ್ಲ. ಸೊ 0 ಇಂದ ಡೈರೆಕ್ಟ್ ಆಗಿ 5 ಇದೆ, ದೇರ್ ಫೋರ್ 5ನ ಬರ್ಕೊಳ್ಳಿ. ಆ್ಯಂಡ್ 0 ಇಂದ 5 ವರೆಗೆ ಎಷ್ಟು ಲೈನ್ಸ್ ಇದೆ ಅದನ್ನ ಲೈನ್ಸ್ಗಳನ್ನ ನಾವು ಡಿವಿಷನ್ ಅಂತ ಕರಿತೀವಿ. 1 ರಿಂದ 10 ಇದೆ, ನೀಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ನೀವು. 1 2 ಲೈನ್ಸ್ಗಳನ್ನ ಕೌಂಟ್ ಮಾಡಿದ್ರೆ 10 ಕೌಂಟ್ಸ್ ಇದೆ. ಓಕೆ, ಸೊ 10 ಲೈನ್ಸ್ ಇದೆ, ಡಿವೈಡೆಡ್ ಬೈ 10 ಮಾಡಿ. ಓಕೆನಾ, ಎಷ್ಟಾಗುತ್ತೆ ಸರ್? 0.5 ಆಗುತ್ತೆ ಲೀಸ್ಟ್ ಕೌಂಟ್. ಅಂದರೆ ವಾಟ್ ಡಸ್ ಇಟ್ ಮೀನ್? ಇಲ್ಲಿ 0, ಇಲ್ಲಿ ನೋಡಿ ದ ಸ್ಪೇಸ್ ಬಿಟ್ವೀನ್ ಈಚ್ ಲೈನ್ ಇದೆಯಲ್ಲ, ಸೊ ಒಂದೊಂದು ಡಿವಿಷನ್ ಮಧ್ಯೆ ನಮಗೆ ಎಷ್ಟಿದೆ, 1 ಬಂತು ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ವೋಲ್ಟ್ ಮೀಟರ್ದು ಈ 1 ಅನ್ನೋದಕ್ಕೆ ಪಾಯಿಂಟ್ ಔಟ್ ಮಾಡಿದೆ ಅನ್ಕೊಳ್ಳಿ. ಸೊ 1 ಇಂಟು 0.5 ಎಷ್ಟಾಗುತ್ತೆ? 1 ವೋಲ್ಟ್ ಆಗುತ್ತೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ನಿಮ್ಮದು ಈ ವೋಲ್ಟ್ ಮೀಟರ್ದು ಇದೇನೋ ನೀಡಲ್ ಇದೆಯಲ್ಲ, ಸೊ ನೀಡಲ್ ಸಪೋಸ್ ಇಲ್ಲಿ 4th ಲೈನಿಗೆ ಕೋಯಿನ್ಸೈಡ್ ಆದರೆ ಅವಾಗ ಏನು ಮಾಡ್ತೀರಾ? 4 ಇಂಟು 0.5 ಅಂತ ಮಾಡ್ತಾರೆ. ಎಷ್ಟಾಗುತ್ತೆ? 4 5 20 ಅಂದರೆ ದಟ್ ಈಸ್ 2 ವೋಲ್ಟ್ ಆಗುತ್ತೆ. ಕ್ಲಿಯರಾ? ಸೊ ಇದು ಲೀಸ್ಟ್ ಕೌಂಟ್ ಆಫ್ ವೋಲ್ಟ್ ಮೀಟರ್ ಆಯಿತು. ಇನ್ ದ ಸೇಮ್ ವೇ ಅಮೀಟರ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅಮೀಟರ್ ಲೀಸ್ಟ್ ಕೌಂಟ್. ಓಕೆ, ಸೊ ಇಲ್ಲಿ 0 1 2 3 4 5 ಈ ಥರ ಇದೆ ಅನ್ಕೊಳ್ಳಿ. ಇದು ಅಮೀಟರ್, ಯಾವುದು? ಮೈಕ್ರೋ ಅಮೀಟರ್ ಇದೆ. ಓಕೆ, ಸೊ ಮೈಕ್ರೋ ಅಮೀಟರ್. ಸೊ ಇದು 0 ಆ್ಯಂಡ್ ಇಲ್ಲಿಂದ ನೋಡ್ಕೊಂಡ್ರೆ ದಟ್ ಈಸ್ ದ ಫಸ್ಟ್ 1 ಬಂದ್ಬಿಟ್ಟು ನಮಗೆ 20 ಇದೆ. ಕೆಳಗಡೆ ನೋಡ್ಕೊಳ್ಬೇಕು, ಮೇಲೆ ಅಲ್ಲ, ಕೆಳಗಡೆ ನೋಡ್ಕೊಳ್ಬೇಕು. ಓಕೆ, 0 ಇಂದ 20. ಸೊ ನಮಗೆ ಲೀಸ್ಟ್ ಕೌಂಟ್ ನಾವು ಫೈಂಡ್ ಮಾಡಬೇಕಾದ್ರೆ ನಾನೇನಂತ ಹೇಳಿದೆ, 0 ಇಂದ ಡೈರೆಕ್ಟ್ ಆಗಿ ಯಾವ ನಂಬರ್ ಇರುತ್ತೆ ಆ ನಂಬರ್ನ ಬರ್ಕೊಳ್ಳೋದು. ಎಷ್ಟು ಸರ್? ಇಟ್ ಇಸ್ ದ 20. ಓಕೆ, ಸೊ 20 ಮೈಕ್ರೋ ಅಮೀಟರ್ ಇದೆ. ಆ್ಯಂಡ್ ಎಷ್ಟು ಡಿವಿಷನ್ಸ್ ಇದೆ ಆಲ್ರೆಡಿ ನೀವು ಕೌಂಟ್ ಮಾಡ್ಕೊಂಡಿರ್ತೀರಾ. ಸೊ ಇಲ್ಲಿಂದ 0 ಇಂದ 20 ವರೆಗೆ ನಮಗೆ 10 ಲೈನ್ಸ್ ಇದೆ. ಸೊ 10 ಲೈನ್ಸ್ ಅಂದರೆ ಡಿವೈಡೆಡ್ ಬೈ 10 ದಟ್ ಈಸ್ 2 ಮೈಕ್ರೋ ಅಮೀಟರ್ ಅಂತ. ಓಕೆನಾ? ಆ್ಯಂಡ್ ಇವು ಫಾರ್ ಎಕ್ಸಾಂಪಲ್ ಈ ನಿಮ್ಮ ಮೈಕ್ರೋ ಅಮೀಟರ್ ಇದು ನೀಡಲ್ ಇದೆಯಲ್ಲ, ಸೊ ನೀಡಲ್ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಇದು 3ಗೆ ಕೋಯಿನ್ಸೈಡ್ ಆಯ್ತು ಅನ್ಕೊಳ್ಳೋಕೆ. ಸೊ 3ಗೆ ಕೋಯಿನ್ಸೈಡ್ ಆಯ್ತಪ್ಪ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಾಟ್ ಅಂತಂದರೆ, ಸೊ 3 ಇಂಟು ಲೀಸ್ಟ್ ಕೌಂಟ್. ಓಕೆ, ಸೊ 3 ಡಿವಿಷನ್ಸ್ ಇಂಟು ಲೀಸ್ಟ್ ಕೌಂಟ್ ಎಷ್ಟಿದು? 2. ಎಷ್ಟಾಯಿತು ಸರ್? 6 ಮೈಕ್ರೋ ಅಮೀಟರ್ ಅಂತ ಆಗುತ್ತೆ. ಓಕೆ, ಸೊ 6 ಮೈಕ್ರೋ ಆಂಪಿಯರ್ ಆಗುತ್ತೆ. ರೈಟಾ? ಸೊ ಮೈಕ್ರೋ ಆಂಪಿಯರ್ ಆಗುತ್ತೆ. ಸೊ ದಟ್ ಈಸ್ 6 ಮೈಕ್ರೋ ಆಂಪಿಯರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ನೋಡ್ಕೊಂಡ್ರೆ ಲೆಟ್ಸ್ ಸೇ ಇದು ನಿಮಗೆ 5ಗೆ ಕೋಯಿನ್ಸೈಡ್ ಆಗಿದೆ ಅನ್ಕೊಳ್ಳೋಕೆ. ಸೊ ಕೋಯಿನ್ಸೈಡ್ ಆದರೆ ದಟ್ ಈಸ್ 5 ಇಂಟು 2 ದಟ್ ಈಸ್ 10 ಮೈಕ್ರೋ ಆಂಪಿಯರ್ ಅಂತ ಆಗುತ್ತೆ. ಓಕೆ, ಸೊ ದಟ್ ಈಸ್ 10 ಮೈಕ್ರೋ ಆಂಪಿಯರ್. ಈ ಥರ ಕ್ಯಾಲ್ಕುಲೇಟ್ ಮಾಡೋದು. ಇವಾಗ ನಾನು ಆಲ್ರೆಡಿ ವ್ಯಾಲ್ಯೂಸ್ನ ಬರ್ಕೊಂಡಿದ್ದೀನಿ. ದಟ್ ಈಸ್ 0 0.5 1 1.5 2 2.5 3 3.5 ಆ್ಯಂಡ್ 4 ವೋಲ್ಟ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಇದನ್ನು ಈ ನೋಬ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ. ಓಕೆ, ಸೊ ಈ ನೋಬ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಬೇಕು, ಬಿಕಾಸ್ ಇದು ಫಾರ್ವರ್ಡ್ ಬಯಾಸ್ಗಿದೆ. ಆ್ಯಂಡ್ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಇವಾಗ ರಿವರ್ಸ್ ಬಯಾಸ್ ಮೇಲೆ. ಇವಾಗ ನಾನು ಇನ್ನು ಸ್ವಿಚ್ ಆಫ್ ಇದೆ, ಇದನ್ನು ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಓಕೆ, ಇದು ಆಲ್ರೆಡಿ ವ್ಯಾಲ್ಯೂಸ್ನ ತೋರಿಸ್ತಿದೆ. ಸೊ ನಾವು 0ಗೆ ಕೌಂಟ್ ಮಾಡ್ಕೊಂಡಿವಿ. ಇಲ್ಲಿ ಕರೆಕ್ಟಾಗಿ ನೋಡ್ಕೋಬೇಕು ನೀವು. ಯಾವಾಗಲೂ ನಾರ್ಮಲ್ ಅಂದರೆ ಸ್ಟ್ರೇಟ್ ನಾರ್ಮಲ್ ಆಗಿ ಈ ವ್ಯಾಲ್ಯೂಸ್ ಅಂದರೆ ಪಾಯಿಂಟರ್ ಮೇಲೆ ಕಂಡುಹಿಡಬೇಕು. ನೀವು ಸೈಡಲ್ಲಿ ನೋಡಿದ್ರೆ ಪ್ಯಾರಲಾಕ್ಸ್ ಬಂದ್ಬಿಡುತ್ತೆ. ಅಂದರೆ ನಿಮಗೆ ಸ್ವಲ್ಪ ವ್ಯಾಲ್ಯೂಸ್ ಶಿಫ್ಟ್ ಆದಂಗೆ ಕಾಣಿಸುತ್ತೆ, ಆ ಪರ್ಟಿಕ್ಯುಲರ್ ಲೈನ್ ಮೇಲೆ ಕಾಣಿಸಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಯಾವಾಗಲೂ ನಾರ್ಮಲ್ ಆಗಿ ನೋಡಬೇಕು ಇದನ್ನು. ಓಕೆ, ಸೊ ನಾನು ಇನ್ಕ್ರೀಸ್ ಮಾಡ್ತೀನಿ. ಫಸ್ಟ್ 0 ಇದೆ. ಸೊ 0 ಇದ್ದಾಗ ನಮಗೆ ಕರೆಂಟು ಸಹಿತ 0 ಆಗಿದೆ, ನೋಡ್ಬೋದು 0 ಲೈನ್ ಮೇಲೆ ಇದೆ. ಇವಾಗ ನಾನು ನಿಧಾನವಾಗಿ ಶಿಫ್ಟ್ ಮಾಡ್ತೀನಿ. ದಟ್ ಈಸ್ ನನಗೆ 0.5 ವೋಲ್ಟ್ ಬರಬೇಕಂದ್ರೆ ಎಷ್ಟು ಡಿವಿಷನ್ ಶಿಫ್ಟ್ ಮಾಡಬೇಕು ಸರ್? 1 ಡಿವಿಷನ್ ಶಿಫ್ಟ್ ಮಾಡಬೇಕು. ಓಕೆ, ಸೊ ದಟ್ ಈಸ್ 0.5 ಅಂತಂದರೆ ದಟ್ ಈಸ್ 1 ಡಿವಿಷನ್ ಶಿಫ್ಟ್ ಮಾಡಬೇಕು. ನಿಧಾನವಾಗಿ ಶಿಫ್ಟ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಿಧಾನ, ಸ್ವಲ್ಪ ಪೇಷನ್ಸಿಂದ ಮಾಡಬೇಕು. ಹಾಂ, ನೋಡಿ 0.5 ವೋಲ್ಟ್ ಇದೆ. ಓಕೆ, ಸೊ 0.5 ವೋಲ್ಟ್ ಇದ್ದಾಗ ಕರೆಂಟ್ ಎಷ್ಟಾಯಿತು ಸರ್? 1 ಡಿವಿಷನ್ ಶಿಫ್ಟ್ ಆಗಿದೆ. 1 ಡಿವಿಷನ್ ಅಂದರೆ ಎಷ್ಟಾಯಿತು ಸರ್? 1 ಇಂಟು ಲೀಸ್ಟ್ ಕೌಂಟ್ ಎಷ್ಟಿದೆ ಸರ್? 2. ದಾಟ್ ಮೀನ್ಸ್ 2 ಮೈಕ್ರೋ ಆಂಪಿಯರ್ ಆಯಿತು. ಓಕೆ, ಸೊ 2 ಮೈಕ್ರೋ ಆಂಪಿಯರ್. ಓಕೆ, ಸೊ ಇಲ್ಲಿ ನಾನು 2 ಅಂತ ಬರೀತೀನಿ. ಓಕೆ, ಸೊ ಆಲ್ರೆಡಿ ಮೈಕ್ರೋ ಆಂಪಿಯರ್ ಇಲ್ಲಿ ನಾವು ಮೆನ್ಷನ್ ಮಾಡಿರೋದ್ರಿಂದ. ಓಕೆನಾ? ಆ್ಯಂಡ್ ಅಗೇನ್ ಇವಾಗ ನನಗೆ ಬೇಕಾದ್ದು 1 ವೋಲ್ಟ್ ಬೇಕು. ಸೊ 1 ವೋಲ್ಟ್ ಅಂತಂದರೆ ಎಷ್ಟು ಡಿವಿಷನ್ ಶಿಫ್ಟ್ ಮಾಡಬೇಕು? ನಮಗೆ ಇಲ್ಲಿ ಲೀಸ್ಟ್ ಕೌಂಟ್ ಎಷ್ಟಿದೆ? ನಮಗೆ 0.5 ಇದೆ, ಅಂದರೆ 2 ಡಿವಿಷನ್ನ ಶಿಫ್ಟ್ ಮಾಡಬೇಕು. ಓಕೆ, ಇಲ್ಲಿ ವೋಲ್ಟ್ ಮೀಟರಲ್ಲಿ 2 ಡಿವಿಷನ್ಸ್ಗೆ ಶಿಫ್ಟ್ ಮಾಡಬೇಕು. ಓಕೆ, ಸೊ 2 ಡಿವಿಷನ್ಸ್. ಓಕೆ, ಸೊ 2 ಡಿವಿಷನ್ ಶಿಫ್ಟ್ ಆಯಿತಾ? ಒಂದ್ಸತಿ ನಾನು ನೋಡ್ತೀನಿ. ಹಾಂ, 2 ಡಿವಿಷನ್ ಶಿಫ್ಟ್ ಆಗಿದೆ. ಸೊ ಇವಾಗ ನೀವು ಆಮೀಟರಲ್ಲಿ ನೋಡಿ. ಓಕೆ, ಸೊ ಆಮೀಟರ್ ಮೈಕ್ರೋ ಆಂಪಿಯರಲ್ಲಿ ಮೆಜರ್ ಮಾಡ್ತಾ ಇದ್ವಿ, ಏನೂ ಶಿಫ್ಟ್ ಆಗಿಲ್ಲ, ಅದೇ ಡಿವಿಷನ್ ಫಸ್ಟ್ ಡಿವಿಷನ್ ಮೇಲೆ ಇದೆ. ಸೊ ದೇರ್ ಫೋರ್ ಇಟ್ ಈಸ್ ಆಲ್ಸೋ 2 ಮೈಕ್ರೋ ಆಂಪಿಯರ್. ಓಕೆ, ಇವಾಗ ನನಗೆ 1.5 ವೋಲ್ಟ್ ಬೇಕು. ಸೊ 1.5 ವೋಲ್ಟ್ ಬೇಕಂದ್ರೆ 3rd ಡಿವಿಷನ್ಗೆ ಶಿಫ್ಟ್ ಮಾಡ್ಕೋಬೇಕು ಇದನ್ನು. ಸೊ 3rd ಡಿವಿಷನ್ಗೆ ಶಿಫ್ಟ್ ಮಾಡಿಕೊಳ್ಳಿ. 3rd ಡಿವಿಷನ್ ಶಿಫ್ಟ್ ಮಾಡ್ಕೊಂಡಾಗ ನೀವು ನೋಡ್ಬೋದು ಸ್ಟಿಲ್ ಇಟ್ ಈಸ್ ಆನ್ 1 ಡಿವಿಷನ್ ಅಲ್ಲ, ಅಂದರೆ ಫಸ್ಟ್ ಲೈನ್ ಮೇಲೆ ಇದೆ, ಅಂದರೆ 0 ಅಲ್ಲ,
0 ಬಿಟ್ಟು ಫಸ್ಟ್ ಲೈನ್ ಮೇಲೆ ಇದೆ. ಸೊ ಇಟ್ ಈಸ್ ಆಲ್ಸೋ 2 ಮೈಕ್ರೋ ಆಂಪಿಯರ್. ನೆಕ್ಸ್ಟು 2 ವೋಲ್ಟ್ಗೆ ಶಿಫ್ಟ್ ಮಾಡೋಕ್ಕೆ. 2 ವೋಲ್ಟ್ ಅಂದರೆ 4th ಲೈನ್ಗೆ ಕೋಯಿನ್ಸೈಡ್ ಮಾಡ್ಕೋಬೇಕು. ಓಕೆ, ಸೊ 4th ಲೈನ್ಗೆ. ಓಕೆ, ಸೊ ನನಗೆ ಸ್ವಲ್ಪ ಪ್ಯಾರಲಾಕ್ಸ್ ಆಗ್ತಿದೆ, ಸೊ ಮೇಲೆ ನಿಂತು ನೋಡ್ತಾ ಇದ್ದೀನಿ. ಹಾಂ, ಇವಾಗ 4ಗೆ ಶಿಫ್ಟ್ ಮಾಡಿದ್ವಿ ಆ್ಯಂಡ್ ಇದು ಸ್ಟಿಲ್ ನಮಗೆ ಒಂದು ಲೈನ್ ಮೇಲೆ ಇದೆ. ಓಕೆ, ಸೊ ಸ್ಟಿಲ್ ಇಟ್ ಈಸ್ ಆನ್ ಸೆಕೆಂಡ್ ಲೈನ್, 0 ಬಿಟ್ಟು ಫಸ್ಟ್ ಲೈನ್ ಅಂತ. ಓಕೆ, ಸೊ ಅದು ಸೇಮ್ ಲೈನ್ ಮೇಲೆ ಇದೆ. ಸೊ 2 ಮೈಕ್ರೋ ಆಂಪಿಯರ್ ಇದೆ. ಇವಾಗ 2.5 ವೋಲ್ಟಿಗೆ ಶಿಫ್ಟ್ ಮಾಡಬೇಕು. 2.5 ಅಂತಂದ್ರೆ ದಟ್ ಈಸ್ ದ 5th ಲೈನ್ ಮೇಲೆ ಬರಬೇಕು. ಓಕೆ, 2.5. ಓಕೆ, ಸೊ ದಿಸ್ ಈಸ್ ದ 5th ಲೈನ್. ಸೊ 5th ಲೈನ್ ಅಂತಂದ್ರೆ ಆಲ್ರೆಡಿ ಗೊತ್ತು ನಮಗೆ ಎಷ್ಟಾಗುತ್ತೆ. 5th ಲೈನ್ ಇಂಟು ಲೀಸ್ಟ್ ಕೌಂಟ್ ಎಷ್ಟಿದೆ 0.5 ಎಷ್ಟಾಗುತ್ತೆ 2.5. ಎಸ್, ಇವಾಗ ನೀವು ನೋಡಿದ್ರೆ ಸ್ಟಿಲ್ ಇಟ್ ಈಸ್ ಬಿಟ್ವೀನ್ ಇದೆ. ಓಕೆ, ಸೊ ಬಿಟ್ವೀನ್ ಇದೆ. ನಾನೇನು ಮಾಡ್ಕೋತೀನಿ ಇದನ್ನ ಸ್ಟಿಲ್ ಇಟ್ ಈಸ್ ದ 2 ಅಂತ ಬರ್ಕೋತೀನಿ. ಓಕೆನಾ, ಸೊ 2 ಅಂತ ಬರ್ಕೋತೀನಿ ಆ್ಯಂಡ್ ಇದು ಪ್ಯಾರಲಾಕ್ಸ್ ನೋಡ್ತಾ ಇದ್ದೀನಾ. ಹಾಂ, ಸ್ವಲ್ಪ ಶಿಫ್ಟ್ ಆಗಿಲ್ಲ, ಬಿಟ್ವೀನ್ ಇದೆ. ಸೊ ಕೀಪ್ ಇಟ್ ಆಸ್ ಇಟ್ ಈಸ್. ಓಕೆ, ಇವಾಗ ಒನ್ ಮೋರ್ ವ್ಯಾಲ್ಯೂ ಶಿಫ್ಟ್ ಮಾಡ್ತೀನಿ, ದಟ್ ಈಸ್ 3. ಓಕೆ, ಸೊ 3 ವೋಲ್ಟ್. 3 ವೋಲ್ಟ್ ಶಿಫ್ಟ್ ಮಾಡಿದಾಗ, ಓಕೆ, ಸೊ 3 ವೋಲ್ಟ್ ಅಂದರೆ ಎಷ್ಟಾಗುತ್ತೆ 6 ಡಿವಿಷನ್ಸ್ ಅಲ್ವಾ. 6 ಡಿವಿಷನ್ಸ್ ಇಂಟು 0.5, 3 ವೋಲ್ಟ್ ಇದೆ. ಓಕೆ, ಸೊ 3 ವೋಲ್ಟ್ ಕನ್ಸಿಡರ್ ಮಾಡ್ಕೊಂಡಾಗ ನೀವು ನೋಡ್ಬೋದು ಇಲ್ಲಿ ಶಿಫ್ಟ್ ಆಯಿತು. ಸೊ 1 2 ಎರಡನೇ ಡಿವಿಷನ್ಗಿದೆ ಅಂದರೆ 3ನೇ ಲೈನ್ಗಿದೆ. 0 ಬಿಟ್ಟರೆ ಎರಡನೇ ಡಿವಿಷನ್. ಸೊ ಎರಡನೇ ಡಿವಿಷನ್ ಅಂದರೆ ಎಷ್ಟಾಯಿತು ಸರ್? 2 ಇಂಟು ಎಷ್ಟು ಲೈನ್ಸ್ ಇದೆ? 2 ಇಂಟು 2 ಅಲ್ವಾ. ಸೊ ಎಷ್ಟಾಯಿತು 4. ಇಲ್ಲಿ ನಮಗೆ 4 ಮೈಕ್ರೋ ಆಂಪಿಯರ್ ಅಂತ ಬಂತು. ನಮಗೆ ಇಲ್ಲಿ ಸ್ಯಾಚುರೇಷನ್ ಎಲ್ಲಿಂದ ಸ್ಟಾರ್ಟ್ ಆಯಿತು? 0.5 ಇಂದ 1.0, 1.5, 2.0 ಆ್ಯಂಡ್ 2.5 ವರೆಗೆ ಕಾನ್ಸ್ಟೆಂಟ್ ಆಗಿದೆ. ಇದನ್ನೇ ನಾವು ಏನಂತ ಕರಿತೀವಿ? ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ. ಆ್ಯಂಡ್ ಮಿಕ್ಕಿದ್ದು ಕ್ಯಾಲ್ಕುಲೇಷನ್ಸ್ ಇದೆಲ್ಲ ಬೇಕಾಗಿಲ್ಲ. ಓಕೆ, ಸೊ ಯು ಕ್ಯಾನ್ ಇಗ್ನೋರ್ ದಿಸ್ ಒನ್. ಓಕೆ, ಸೊ ಎಲ್ಲಿವರೆಗೆ ನಮ್ಮ ಕಾನ್ಸ್ಟೆಂಟ್ ಬರುತ್ತೆ ಆಮೇಲೆ +1 ವ್ಯಾಲ್ಯೂ ತೊಗೊಂಡ್ರೆ ಸಾಕು. ಓಕೆ, ಸೊ 4 ಮೈಕ್ರೋ ಆಂಪಿಯರ್ ಅಂತ ಬಂದಿದೆ. ಆ್ಯಂಡ್ ಮಿಕ್ಕಿದ್ದು ಕ್ಯಾಲ್ಕುಲೇಷನ್ಸ್ ನಾವು ಸ್ಕ್ರೀನ್ ಮೇಲೆ ಡಿಸ್ಕಸ್ ಮಾಡೋಣ. ಫೈನ್, ಎಲ್ಲರಿಗೂ ಅರ್ಥ ಆಗಿದೆಯಲ್ಲ? ಡನ್. ಎಸ್, ಇವಾಗ ನೋಡ್ಕೊಂಡು ಬಂದ್ರಲ್ಲ. ಸೊ ಎಲ್ಲ ವ್ಯಾಲ್ಯೂಸ್ನ ನಾವು ಇಲ್ಲಿ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ನೋಟ್ ಮಾಡ್ಕೊಂಡಿದೀವಿ. ಅದನ್ನು ನೋಡ್ಕೊಂಡು ಹೋಗೋಣ, ಮ್ಯಾಚ್ ಮಾಡೋಣ. ಓಕೆನಾ, ರೈಟ್. ಸೊ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ವಾಟ್ ಆರ್ ದ ಅಬ್ಸರ್ವೇಷನ್ಸ್ ವಿ ಮೇಡ್ ಅಂತ ಹೇಳಿದ್ರೆ, ಸೊ ಎಕ್ಸ್ಪೆರಿಮೆಂಟ್ ನ ಪರ್ಫಾರ್ಮ್ ಮಾಡ್ತಾ ನಾವು ನೋಡಿದ್ದೇನಪ್ಪ ಅಂತ ಹೇಳಿದ್ರೆ, ವೋಲ್ಟೇಜ್ ಇನ್ ಅ ವೋಲ್ಟ್, ಕರೆಂಟ್ ಇನ್ ಅ ಮೈಕ್ರೋ ಆಮೀಟರ್. ಓಕೆ, ಸೊ ಇಟ್ ಶುಡ್ ಬಿ ವೆರಿ ಕೇರ್ಫುಲ್. ಓಕೆ, ಇಟ್ ಶುಡ್ ಬಿ ನೋಟೆಡ್ ವೆರಿ ಕೇರ್ಫುಲಿ. And voltage we have taken 0.0, 0.5, 1, 1.5, 2, 2.5, 3. ಈ ರೀತಿಯಲ್ಲಿ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದೀವಿ. ಓಕೆನಾ. ಅಂಡ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಕರೆಸ್ಪಾಂಡಿಂಗ್ ಟು ದ ವೋಲ್ಟೇಜ್ ದಟ್ ಇಸ್ 0, 2, 2, 2, 2, 2, 2. ಇಲ್ಲಿ ನಮಗೆ ಗೊತ್ತಾಗ್ತದೆ ಸ್ಯಾಚುರೇಷನ್ ಕರೆಂಟ್ ಇಸ್ 2 ಅಂತ. ಓಕೆ, ಕಾನ್ಸ್ಟೆಂಟ್ ಕರೆಂಟ್ ದಟ್ ಇಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್ ಕರೆಂಟ್. ಅಂಡ್ 3ಗೆ ಸಡನ್ ಆಗಿ ಪೀಕ್ ಇನ್ಕ್ರೀಸ್ ಆಗ್ತದೆ. ಸೊ ದಟ್ ಇಸ್ 4 ಮೈಕ್ರೋ ಆಂಪಿಯರ್ ಆಗಿದೆ. ಸೊ ಇದನ್ನ ನಾವು ಒಂದು ಗ್ರಾಫ್ ಅಲ್ಲಿ ಬರ್ಕೊಳ್ಬೇಕು. ಅಂಡ್ ಇಲ್ಲಿ ನಿಮ್ಮ ಮೆಜರ್ಮೆಂಟ್ ಹೇಗಿರ್ಬೇಕಂದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇರಬೇಕು. ಅಂಡ್ ಡಯಾಗ್ರಾಮ್ ಮಾತ್ರ ಸೂಪರ್ ಆಗಿ ಕಾಣಿಸ್ಬೇಕು. ಓಕೆ, ನಿಮಗೆ ಗ್ರಾಫಿಗೆ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ. ಓಕೆ, ಪರ್ಫಾರ್ಮೆನ್ಸ್ ಮತ್ತೆ ಗ್ರಾಫಿಗೆ ನೋಡ. ಗ್ರಾಫಿಕಲ್ ಪ್ರೆಸೆಂಟೇಷನ್ ನಾನು ಈ ತರ ಬರ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ರಿವರ್ಸ್ ಕೇಸ್ ಆಗಿರೋದ್ರಿಂದ ವೋಲ್ಟೇಜ್ ದಟ್ ಇಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಂಡ್ ಕರೆಂಟ್ ದಟ್ ಇಸ್ ನೆಗೆಟಿವ್ ವೈ ಆಕ್ಸಿಸ್ ಅಲ್ಲಿ ಇದೆ. ಅಂಡ್ ಇಲ್ಲಿ ನೋಡಿ, ಇದನ್ನ ಬ್ರೈಟ್ನೆಸ್ ಕಮ್ಮಿ ಮಾಡ್ಬಿಡ್ತೀನಿ. ನೀವು ಅಬ್ಸರ್ವ್ ಮಾಡಿಲಿ, ಹಿಯರ್ ಐ ಹ್ಯಾವ್ ಟೇಕನ್. ಓಕೆ, ಸೊ 1, 2, 3, 4, 5 ಅಂದ್ರೆ ಒಂದು ಬಾಕ್ಸ್ 1 ಸೆಂಟಿಮೀಟರ್ ಹ್ಯಾವ್ ಟೇಕನ್ 0.1 ವೋಲ್ಟೇಜ್. ಓಕೆ, ಅದನ್ನ ಬರಿಬೇಕು ನಿಮಗೆ. ಆ ಗ್ರಾಫ್ ಶೀಟ್, ಇಲ್ಲಿ ಗ್ರಾಫ್ ಶೀಟ್ ಬಂದಿಲ್ಲ. ಆ ಗ್ರಾಫ್ ಅಲ್ಲಿ ನೀವು ಎಕ್ಸ್ ಆಕ್ಸಿಸ್ಗೆ ಎಷ್ಟು ಸೆಂಟಿಮೀಟರ್ಗೆ ಯಾವ ವ್ಯಾಲ್ಯೂ ತಗೊಂಡಿದ್ರಾ, ವೈ ಆಕ್ಸಿಸ್ 1 ಸೆಂಟಿಮೀಟರ್ಗೆ ಯಾವ ವ್ಯಾಲ್ಯೂಸ್ ತಗೊಂಡಿರ ಅಂತ ಬರ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಕ್ಸ್ ಆಕ್ಸಿಸ್ ಅಲ್ಲಿ 1 ಸೆಂಟಿಮೀಟರ್ ಅಂದ್ರೆ 1 ಬಾಕ್ಸ್ ಇಂಡಿಕೇಟ್ ಏನ್ ಮಾಡುತ್ತೆ? 1 ಸೆಂಟಿಮೀಟರ್ ಇಂಡಿಕೇಟ್ ಮಾಡುತ್ತೆ. ಆ 1 ಸೆಂಟಿಮೀಟರ್ ವಿ ಹ್ಯಾವ್ ಟೇಕನ್ ಇಟ್ ಆಸ್. ಓಕೆ, ಸೊ ಇಲ್ಲಿ ಬರಿತೀನಿ, ನಿಮಗೆ ಎಕ್ಸಾಂಪಲ್ ಆಗಿ ಬರಿತೀನಿ ನೋಡಿ ಇಲ್ಲಿ. ಸೊ ನಿಮಗೆ ಒಂದು ಎಕ್ಸಾಂಪಲ್ ಆಗಿ ಬರಿತೀನಿ. ಓಕೆ, ಸೊ ಅಲಾಂಗ್ ಎಕ್ಸ್ ಆಕ್ಸಿಸ್ ನ ಬರ್ಕೊಂಡಾಗ, ಓಕೆ, ಸೊ ಎಕ್ಸ್ ಆಕ್ಸಿಸ್ ಬರ್ಕೊಂಡಾಗ, ಓಕೆ, ಸೊ ಎಕ್ಸ್ ಆಕ್ಸಿಸ್, ಓಕೆ, ಸೊ ದಟ್ ಇಸ್ ಎಕ್ಸ್ ಆಕ್ಸಿಸ್. ಸೊ ಬರ್ಕೊಂಡಾಗ, ಸೊ 1 ಸೆಂಟಿಮೀಟರ್, ಸೊ ದಟ್ ಇಸ್ ಈಕ್ವಲ್ಸ್ ಟು 0.1 ವೋಲ್ಟ್. ಓಕೆ, ಸೊ ದಟ್ ಇಸ್ 0.1 ವೋಲ್ಟ್ ಅಂದ್ರೆ ಒಂದೊಂದು ಬಾಕ್ಸ್ ಇಂಡಿಕೇಟ್ಸ್ 1 ಸೆಂಟಿಮೀಟರ್ ಅಂತ ಅರ್ಥ. ಅದೇ ರೀತಿ ವೈ ಆಕ್ಸಿಸ್ ಅಲ್ಲಿ ಏನ್ ಬರ್ಕೊಂಡಿದ್ರಾ ಸರ್? ವೈ ಆಕ್ಸಿಸ್ ಅಲ್ಲಿ ಸೊ 1 ಸೆಂಟಿಮೀಟರ್ ಎಷ್ಟಿದೆ ನೋಡಿ, 1, 2, 3, 4, 4 ಅಂತಂದ್ರೆ ಡಿವೈಡೆಡ್ ಬೈ 4 ಅಂತಂದ್ರೆ, ಸೊ 1 ಸೆಂಟಿಮೀಟರ್ ದಟ್ ಇಸ್ ಈಕ್ವಲ್ಸ್ ಟು 0.25 ಸೊ ಮೈಕ್ರೋ ಆಂಪಿಯರ್ ಅಂತ ಬರ್ಕೊಂಡಿದ್ದೀವಿ. ಓಕೆ, ಸೊ ಈ ವ್ಯಾಲ್ಯೂಸ್ ನ ಬರಿಬೇಕು. ಗ್ರಾಫ್ ಎಲ್ಲೆಲ್ಲಿ ಬರ್ಕೋತೀರಾ ಅವೆಲ್ಲ ಈ ವ್ಯಾಲ್ಯೂಸ್ ನ ಬರ್ಕೊಂಡಿರ್ಬೇಕು. ಗಾಟ್ ಮೈ ಪಾಯಿಂಟ್? ಓಕೆ, ರೈಟ್. ಸೊ ಇವಾಗ ವ್ಯಾಲ್ಯೂಸ್ ನ ಕಂಪೇರ್ ಮಾಡ್ಕೊಳ್ಳೋಣ. ಇವಾಗ ವ್ಯಾಲ್ಯೂಸ್ ಎಲ್ಲ ಇಲ್ಲಿ ನಾವು ಟ್ಯಾಬ್ಲೆಟ್ ಮಾಡ್ಕೊಂಡಿದೀವಿ ಪ್ರೀವಿಯಸ್ ಕೇಸ್ ಅಲ್ಲಿ, ಐ ಮೀನ್ ಪ್ರೀವಿಯಸ್ ಸ್ಲೈಡ್ ಅಲ್ಲಿ. ಸೊ 0ಗೆ 0 ಇದೆ. ಓಕೆ, ಸೊ 0ಗೆ 0. ಓಕೆ ಸರ್, 0ಗೆ 0. ಓಕೆ, ಡನ್. ಅಂಡ್ ನೆಕ್ಸ್ಟ್ ಒನ್ ಏನು? 0.5ಗೆ 2. ಓಕೆ, ಸೊ 0.5 ಇಲ್ಲಿದೆ. 0.5 ಅಂತಂದ್ರೆ 0.5 ಇಲ್ಲಿದೆ. ನಮಗೆ ಎಷ್ಟು ಬಂದಿದೆ ಇಲ್ಲಿ ವ್ಯಾಲ್ಯೂಸು? ವೋಲ್ಟೇಜು ನಮಗೆ 0.5 ಇದ್ದಾಗ ಕರೆಂಟ್ 2 ಮೈಕ್ರೋ ಆಂಪಿಯರ್ ಬಂದಿದೆ. ಓಕೆ, 0.5 ಇದ್ದಾಗ ನಮಗೆ ಎಷ್ಟು ಬಂದಿದೆ? ಮತ್ತೊಂದ್ಸತಿ ನೋಡ್ಕೋಣ.
0.5 ಇದ್ದಾಗ 2 ಬಂದಿದೆ. ಓಕೆ, ಸೊ 0.5 ಇಲ್ಲಿದೆ, 2 ವ್ಯಾಲ್ಯೂ ಎಲ್ಲಿದೆ, ಇಲ್ಲಿದೆ. ಸೊ ಇಲ್ಲಿ ನಾವು ನೋಟ್ ಮಾಡ್ಕೊಂತಿದ್ವಿ. ಓಕೆನಾ? ಎಸ್ ಸರ್. ಇವಾಗ ನಿಮಗೆ ಇಲ್ಲಿಂದ ಇಲ್ಲಿಗೆ ಬಂತಾ ಸೊ ವ್ಯಾಲ್ಯೂಸು? ಎಸ್ ಸರ್. ಫಸ್ಟ್ ಇನ್ಕ್ರೀಸ್ ಆಯ್ತು, ಕರೆಕ್ಟಾ? ಎಸ್ ಸರ್, ಇನ್ಕ್ರೀಸ್ ಆಯ್ತು. ಇದನ್ನ ಈ ತರ ಫ್ರೀ ಹ್ಯಾಂಡ್ ಅಲ್ಲಿ ಮಾಡ್ಕೊಳ್ಬೇಕು. ನೀವು ಸ್ಕೇಲ್ ನ ಯೂಸ್ ಮಾಡಬಹುದು. ಯಾವಾಗ ಗ್ರಾಫ್ ಬರೀತಿರಲ್ಲ ಅವಾಗ ಸ್ಕೇಲ್ ನ ಯೂಸ್ ಮಾಡಬಾರ್ದು, ನೀವು ಫ್ರೀ ಹ್ಯಾಂಡ್ ಅಲ್ಲಿ ಬರಬೇಕು. ಓಕೆ, ಸ್ಕೇಲ್ ನ ಯೂಸ್ ಮಾಡಿದ್ರೆ ಪ್ರಾಪರ್ ಆಗಿ ನಿಮಗೆ ಏನೋ ಡಯಾಗ್ರಾಮ್ ಕಾಣಿಸಲ್ಲ, ಐ ಮೀನ್ ಗ್ರಾಫ್ ಕಾಣಿಸಲ್ಲ. ಓಕೆ, ಸೊ 2 ಆದ್ಮೇಲೆ ಎಲ್ಲಿವರೆಗೆ ನಮಗೆ ಕಾನ್ಸ್ಟೆಂಟ್ ಆಗಿದೆ ನೋಡಿ, ಅಪ್ ಟು 2.5 ವರೆಗೆ ಕಾನ್ಸ್ಟೆಂಟ್ ಆಗಿದೆ. ಓಕೆ, ಸೊ ಅಪ್ ಟು 2.5 ವೋಲ್ಟ್. ಓಕೆ, ಸೊ ವಾಟ್ ಇಸ್ ದಟ್? 2.5 ವೋಲ್ಟ್. ಎಲ್ಲಿದೆ 2.5 ವೋಲ್ಟ್? ಇಲ್ಲಿದೆ. ಓಕೆ, ಸೊ 2.5 ವೋಲ್ಟ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಸೊ ನಾನು ಇಲ್ಲಿ ಬರ್ಕೋತೀನಿ, ಇಲ್ಲಿ 2.5. ಓಕೆ, ಸೊ ದಿಸ್ ಇಸ್ 2.5. ಓಕೆ, ಸೊ ದಟ್ ಇಸ್ 2.5. ಓಕೆ, ಸೊ ಅಪ್ ಟು 2.5 ಗೆ ನಮಗೆ ಎಷ್ಟಿದೆ? 2. ಓಕೆ, ಸೊ 2 ಮೈಕ್ರೋ ಆಮೀಟರ್ ಅಂತ ಇದೆ. ಅಂಡ್ ನೆಕ್ಸ್ಟ್ ಒನ್ ಎಷ್ಟು ಹೇಳ್ತದೆ ಸರ್? 3 ಗೆ 4. ಓಕೆ, ಸೊ ಇಲ್ಲಿ 3 ಇದೆ. ಓಕೆ, ಸೊ ಇಲ್ಲಿ 3 ಇದೆ, 4 ಎಲ್ಲಿದೆ? ಸೊ ಇಲ್ಲಿ ನಾನು ಒಂದು ಅಂದಾಜ್ ಬರ್ಕೊಂಡ್ ಬಿಡ್ತೀನಿ. ಓಕೆನಾ? ಸೊ 3. ಓಕೆ, ಸೊ ದಿಸ್ ಇಸ್ 3. ಓಕೆ, ಎಸ್ ಸರ್. ಅಂಡ್ ನೀವೇನ್ ಮಾಡಬೇಕು? ಫ್ರೀ ಹ್ಯಾಂಡ್ ಅಲ್ಲಿ ಸೊ ಈ ತರ ಸಡನ್ ಆಗಿ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆ, 2.5 ಇಂದ ಸೊ ಈ ತರ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಈ ತರ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನಾನು ಇನ್ನೂ ಚೆನ್ನಾಗಿ ಕಾಣ್ಬೇಕಂತ ಹೇಳಿ ನಾನೇನ್ ಮಾಡ್ತೇನೆ, ನಿಮಗೋಸ್ಕರ ಈ ತರ ಲೈನ್ ಎಳಿತೀನಿ. ಓಕೆ, ಸೊ ಆಕ್ಚುಲಿ ನೀವು ಫ್ರೀ ಹ್ಯಾಂಡ್ ಇಂದ ಎಳಿಬೇಕು. ಓಕೆ, ಸೊ ಫ್ರೀ ಹ್ಯಾಂಡ್ ಇಂದ ಎಳಿತೀನಿ ಸುಮ್ಮನೆನಕ್ಕೆ. ಓಕೆ, ಸೊ ಫ್ರೀ ಹ್ಯಾಂಡ್. ಓಕೆ, ಸೊ ಈ ತರ. ಓಕೆ, ಸೊ 3.0 ವೋಲ್ಟ್ಗೆ ನಮಗೆ ಇಲ್ಲಿ 4 ಮೈಕ್ರೋ ಆಮೀಟರ್ ಅಂತ ಬಂದ್ರೆ ಸೊ ನಮಗೆ ಇದು ಡಾಟೆಡ್ ಲೈನ್ ಅಲ್ಲಿ ಬರಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ, ಓಕೆ, ಸೊ ಡಾಟೆಡ್ ಲೈನ್ ಅಲ್ಲಿ ಬರಬೇಕು. ನಮಗೆ ಬೇಕಾಗಿರೋದು ಏನು ಆಕ್ಚುಲ್ ಆಗಿ? ಸೊ ನಮಗೆ ಬೇಕಾಗಿರೋದು ಸ್ಯಾಚುರೇಷನ್ ಕರೆಂಟ್. ಓಕೆ, ಸೊ ಸ್ಯಾಚುರೇಷನ್ ಕರೆಂಟ್, ಆ ಸ್ಯಾಚುರೇಷನ್ ಕರೆಂಟ್ ಬೇಕಾಗಿರೋದು ಇಷ್ಟು ಬರ್ದ್ರೆ ಸಾಕು. ಓಕೆ, ಸೊ ದಿಸ್ ಇಸ್ ದ ಸ್ಯಾಚುರೇಷನ್ ಕರೆಂಟ್. ಓಕೆ, ನಮಗೆ ಇಲ್ಲಿವರೆಗೆ ಬರಬೇಕು. ಎಷ್ಟು ಬಂದಿದೆ ಸ್ಯಾಚುರೇಷನ್ ಕರೆಂಟ್? ದಟ್ ಇಸ್ 2 ಮೈಕ್ರೋ ಆಂಪಿಯರ್. ಓಕೆ, ಸೊ ದಟ್ ಇಸ್ 2 ಮೈಕ್ರೋ ಆಂಪಿಯರ್, ಕರೆಕ್ಟಾ? ಸೊ 2 ಮೈಕ್ರೋ ಆಂಪಿಯರ್. ಓಕೆ, ಸೊ ಇಲ್ಲಿ ಗ್ರಾಫಿಕಲ್ ಪ್ರಕಾರ ನೋಡಿದ್ರೆ ಸೊ ದಿಸ್ ಇಸ್ ಬಿ ಪಾಯಿಂಟ್. ಓಕೆ, ಸೊ ದಿಸ್ ಇಸ್ ಬಿ ಪಾಯಿಂಟ್. ಓಕೆ, ಸೊ ಬಿ ಪಾಯಿಂಟ್. ಸೊ ಇದು ನೋಡ್ಕೊಂಡ್ರೆ ಓ ಬಿ ಎಷ್ಟಿದೆ ಸ್ಯಾಚುರೇಷನ್ ಕರೆಂಟ್? ಕಾನ್ಸ್ಟೆಂಟ್ ಕರೆಂಟ್ ಎಷ್ಟಿದೆಯಪ್ಪ? 2 ಆಂಪಿಯರ್. ಓಕೆ, ಸೊ ದಟ್ ಇಸ್ 2. ಓಕೆ, ಸ್ವಲ್ಪ ದೊಡ್ಡದು ಬರೀತೀನಿ. ಸೊ ದಟ್ ಇಸ್ 2 ಮೈಕ್ರೋ ಆಂಪಿಯರ್. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ದಟ್ ಇಸ್ ಸ್ಯಾಚುರೇಷನ್ ಕರೆಂಟ್. ಸೊ ಡೈರೆಕ್ಟ್ ಆಗಿ ಇಲ್ಲಿ ಆನ್ಸರ್ ಬರೆಯೋದು ಅಷ್ಟೇ. ಓಕೆ, ಸೊ ದಟ್ ಇಸ್ 2 ಮೈಕ್ರೋ ಆಂಪಿಯರ್. ಓಕೆ, ಸೊ ಮೈಕ್ರೋ ಆಂಪಿಯರ್. ಓಕೆ, ಸೊ ದಿಸ್ ಇಸ್ ಆ ರಿಕ್ವೈರ್ಡ್ ಸೊಲ್ಯೂಷನ್. ಇಷ್ಟು ಬರೆದ್ರೆ ಸಾಕು. ಸೊ ನಿಮಗೆ ಇಷ್ಟು ಬರೆದ್ರೆ ನಿಮಗೆ 30ಕ್ಕೆ 30 ಮಾರ್ಕ್ಸ್ ಕೊಡ್ತಾರೆ. ಇಫ್ ಯು ಅಟೆಂಡೆಡ್ ರೆಗ್ಯುಲರ್ಲಿ, ನಿಮ್ಮ ಅಟೆಂಡೆನ್ಸ್ ಚೆನ್ನಾಗಿತ್ತು ಅಂದ್ರೆ ನಿಮಗೆ 30 ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಇನ್ಕ್ಲೂಡಿಂಗ್ ದೌಸ್ ಡಿವೈಡ್ ಮಾಡಿದ್ರೆ ಮೊದಲೆಲ್ಲ ಹೆಂಗಿತ್ತು ಅಂತಂದ್ರೆ 30 ಮಾರ್ಕ್ಸ್ ಪ್ರಾಕ್ಟಿಕಲ್ ಇತ್ತು. ಇವಾಗ ಡಿವೈಡ್ ಮಾಡಿದಾರೆ, ಅಟೆಂಡೆನ್ಸ್ ಸಹಿತ ಮಾರ್ಕ್ಸ್ ಇಟ್ಟಿದ್ದಾರೆ. ಓಕೆ, ದಾಟ್ಸ್ ಇಟ್. ಓಕೆ, ಸೊ ಹೋಪ್ಫುಲಿ ನಿಮಗೆ ಇಲ್ಲಿವರೆಗೆ ಎಲ್ಲ ಏನೇನು ಎಕ್ಸ್ಪೆರಿಮೆಂಟ್ ಮಾಡಿದೀವಿ ಎಲ್ಲಾನು ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀವಿ. ಎಸ್, ಅಫ್ಕೋರ್ಸ್ ನಮಗೆ ಕ್ಲೀನ್ ಆಗಿ ಕಾಣಿಸ್ಬೇಕು. ಬಟ್ ನೆಕ್ಸ್ಟ್ ಟೈಮ್ ನಿಮ್ಮ ಜೂನಿಯರ್ಸ್ ಇದಾರಲ್ಲ, ಸೊ ಅವರಿಗೋಸ್ಕರ ಇನ್ನೂ ಚೆನ್ನಾಗಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತೀವಿ. ಆ್ಯಂಡ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ನೂ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೈಕ್ ಕ್ವಾಲಿಟಿ ವೈಸ್, ಕ್ಯಾಮರಾ ಆಂಗಲ್ಸ್ ವೈಸ್ ಏನಾದ್ರೂ ಇರಲಿ ಚೆನ್ನಾಗಿ ಬರ್ತಾ ಇರುತ್ತೆ. ಓಕೆ, ಸೊ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದೀವಿ, ನೋಡೋಣ. ಸೊ ನೆಕ್ಸ್ಟ್ ಏನು ಬರುತ್ತೆ ಅನ್ನೋದು ನೋಡೋಣ. ಕ್ವಾಲಿಟಿ ಅಂತೂ ಇಂಪ್ರೂವ್ ಆಗ್ತಾನೆ ಇರುತ್ತೆ ಡೇ ಬೈ ಡೇ. ಫಿಸಿಕ್ಸ್ ಒಳಗೆ ಗ್ರಾಫ್ ಅಂತೂ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಓಕೆ, ಎಸ್, ದಾಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.